ತುಂಬ ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಓ ಮಚ, ವ್ಲಾಗ್ ಮಾಡೋಕ್ಕೆ ಬಂದೆ. ಎಲ್ಲಿ ಹೋಗ್ಬೇಕಾ? ಯಾಕೆ? ಏನಿಲ್ಲ. ಅಯ್ಯ ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಸುಮ್ಮನೆ ನಮಗೆ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು. ನನ್ನ ಫ್ರೆಂಡು ಗಾಡಿ ಓಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂದ್ಬಿಟ್ಟು ನಡ್ಕೊಂಡೆ ಮನೆಗೆ ಹೋಗ್ಬಿಟ್ಟ. ನೋಡಿ ನಮ್ಮ ಲೆಜೆಂಡ್ ಇಲ್ಲೇ ಇದೆ, ಕಾಣಿಸಿದ್ಯಾ? ಮಸ್ತಾಗಿದೆ. ಮಸ್ತಾಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಈ ಥರ ಯೋಚನೆ ಮಾಡ್ತಾರಾ? ಆದರೆ ಗಾಡಿ ಸ್ಪೀಡು ಯಾರು ರೇಸಿಂಗ್ ಬೈಕ್ಸ್ ಹೋಗ್ತಾರೋ ಅವ್ರಿಗೆ ಚೆನ್ನಾಗಿರಲ್ಲ. ಹೌದು, ಡೈಲಿ ಯೂಸ್ ಮಾಡೋರಿಗೆ ಗಾಡಿದು ಬೇಗನೆ ಡಿಸ್ಕಂಟಿನ್ಯೂ ಮಾಡ್ಬಿಟ್ರು. ಯಾಕಂದರೆ ಆ ಸೇಲ್ಸ್ ಜಾಸ್ತಿ ಆಗಿಲ್ಲ. ಏನು ಹೊಸ ಎಡಿಷನ್ ಬಿಟ್ಟಿದ್ರು, ಅದೇನಂದರೆ ಯಾರೂ ತೊಗೊಳ್ಲಿಲ್ಲ ಜಾಸ್ತಿ. ಓಕೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ರು. ಇನ್ನೊಂದು ವರ್ಷ ಸ್ಟಾರ್ಟ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿದ್ರು. ಈ ಗಾಡಿದ ಪೊಟೆನ್ಷಿಯಲ್ ಚೆಕ್ ಮಾಡೋಣ ಬೇಡವಾ? ಏನು ಚೆಕ್ ಮಾಡ್ತೀರಾ ಗೈಸ್? ಇದು ಅವೆಂಜರ್ಗೆ ಒಂದು ಬೆಸ್ಟ್ ಆಪ್ಷನ್ ನನ್ಗೆ ಗೊತ್ತಿರೋ ಥರ. ಜನರು ಅವೆಂಜರ್ ತಗೊಳ್ಳೋ ಬದಲು ಈ ಗಾಡಿ ತಗೊಂಡ್ರೆ ಮೈಲೇಜು ಬರುತ್ತೆ, ಕಂಫರ್ಟು ಇರುತ್ತೆ, ಬೆನ್ನು ಕೂಡ ಆಗಲ್ಲ. ಬೆಸ್ಟ್ ಗಾಡಿ ಸಿಟಿಯಲ್ಲಿ ಓಡೋದಕ್ಕೆ ಮಾಡಿಸಿರೋ ಗಾಡಿ ನನ್ಗೆ ಗೊತ್ತಿರೋ ಥರ. ಲಾಂಗ್ ರೈಡ್ಗೂ ಚೆನ್ನಾಗಿರುತ್ತೆ, ಕ್ರೂಸ್ ಮಾಡ್ಕೊಂಡು ಹೋಗೋರು ಮಸ್ತಾಗಿರುತ್ತೆ. ನಾನು ನುಗ್ಗಾಡ್ತೀನಿ ಅಂತೆಲ್ಲ ಅನ್ಕೊಂಡು ಹೋದ್ರೆ ಏನಕ್ಕೂ ಈ ಗಾಡಿ ಸೆಟ್ ಆಗಲ್ಲ. ಈ ಗಾಡಿ 155cc ಅನ್ನೋದು ನನಗೆ ಗೊತ್ತಿಲ್ಲ, 100cc ಅನ್ಕೊಂಡಿದ್ದೆ. ಶೆಡ್ಗೆ ಹೋಗಿ ಬರೋಣ ಬಾ ಮಚ್ಚ. ಇರ್ಲಿ ಬಾ ಶೆಡ್ಡಿಗ್ ಬಾ, ಕುಂಟೆ ಬೆಲ್ಲೆ ಆಡಮು ಶೆಡ್ಡಿಗ್ ಬಾ. ಗುದ್ದಲ್ಲ ಬಾರೋ ಶೆಡ್ಡಿಗೆ ಹೋಗ್ತೀವಿ ಅಂದರೆ ಬೆಲೋರಲ್ಲೇ ಹೋಗೋದು. ಬೊಲೆರಲ್ಲೇ ಹೋಗ್ಬೇಕಾ? ಬೊಲೆರೋ ಅಲ್ವಾ ಅದು, ಜೀಪ್ ವ್ರಾಂಗ್ಲರು. ನಿಂಗೆ ಗೊತ್ತು ಅಂತ ಟೆಕ್ಸ್ಟ್ ಮಾಡ್ತಿದ್ದೆ. ಒಂದ್ಸತಿ ಇಲ್ಲಿ ನಾನು ಶಶಿ ಬಂದು ಎಲ್ಲಿ ಹೇಳು, ಗಾಡಿದು ಡ್ರೋನ್ ಶಾಟ್ ವಿಡಿಯೋ ಮಾಡ್ಕೊಂಡು ಹೋಗಿದೆ, ಆದರೆ ಡ್ರೋನೇ ಇರಲಿಲ್ಲ. ಚಿಕ್ಕ ಹುಡುಗರು ಇದ್ರೆ ಏನು ಮಚ್ಚ, ನಾನು ದೊಡ್ಡ ಹುಡುಗ ಅಲ್ವಾ? ರೋಡೇ ಇಲ್ಲ. ಈ ವಿಡಿಯೋಲಿ ಹೇಳ್ಬೇಕಂದ್ರೆ ಆ್ಯಕ್ಟಿವಾ ರಿವ್ಯೂ ಮಾಡಬೇಕಿತ್ತು. ಕಿಕ್ಕರ್ ಏನೋ ವರ್ಕ್ ಆಗ್ತಿಲ್ಲ ಅಂತವನೇ. ಕಿಕ್ಕರ್ ವರ್ಕ್ ಆಗ್ತಿರೋದಲ್ಲ, ಕಿಕ್ಕರೇ ಬಂದು ನಮಗೆ ಹೊಡಿತಾ ಇದೆ. ಕಿಕ್ಕರೇ ನೀವು ಹಿಂಗೆ ಹೊಡಿತೈತಂತೆ. ಅದು ಲೆಜೆಂಡ್ ಗಾಡಿಯಪ್ಪ, ನಿಮಗಿಂತ ಚೆನ್ನಾಗಿರೋ ಲೆಜೆಂಡ್ ಗಾಡಿ. ನಿನ್ನ ಗಾಡಿ ರಿಲಯಬಲ್ ಅಪ್ಪ. ನನ್ನ ಗಾಡಿ ಮಾಡೋ ಸೌಂಡ್ ನಿನ್ನ ಗಾಡಿ ಮಾಡುತ್ತಾ? ಯಾವತ್ತಿದ್ರೂ ಗಾಡಿ ಓಡ್ಸೋಕ್ಕೆ ಟಾರ್ಕ್ ಇದ್ರೇ ಮಜಾ. ಗಾಡಿ ತೋರ್ಸೋಕ್ಕಿಂತ ಮುಂಚೆ ಗಾಡಿ ಓನರ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಹೆಂಗಿದೆ ನೋಡಿ ಗಾಡಿ. ಒಂದ್ಸತಿ ಹಿಂಗಿಂದ ಕ್ಯಾಮ್ರಲ್ಲಿ ಕಾಣಿಸ್ತೈತೆ. ಹೌದು ಕಾಣಿಸ್ತೈತೆ ನೋಡಿ ಹೆಂಗಿದೆ ಗಾಡಿ. ವಿಕ್ರಾಂತ್ V15 150cc 212 ಇಂಜಿನು, ಸಿಂಗಲ್ ಸಿಲಿಂಡ್ರು, ಏರ್ ಕೂಲ್ಡ್ ಇಂಜಿನು, 13 PS ಪವರು, 13 Nm ಟಾರ್ಕು. ಸಾಗುರು ಸಿಟಿಗೆ. ಪಿಕಪ್ ಮಾತ್ರ ಇನ್ಶೂರಲ್ಲಿ ಸ್ವಲ್ಪ ಕಮ್ಮಿ ಇದೆ. ಕಾರಣ ಏನಂದರೆ ಪ್ಲಾಸ್ಟಿಕ್ ಐರನ್ ಅನ್ಕೊಂಡಲ್ಲೋ. ಅದು ಮೆಟಲ್ಲೇ. ಇಲ್ಲಿ ನೋಡಿ INS ವಿಕ್ರಾಂತ್, ಮೇಡ್ ವಿತ್ ದ ಇನ್ವಿಸಿಬಲ್ ಮೆಟಲ್ ಆಫ್ INS ವಿಕ್ರಾಂತ್. ಇನ್ವಿಸಿಬಲ್ ಮೆಟಲ್ ಅಂದರೆ ಏನು ಮಚ್ಚ? ಇದು ಯಾವುದೋ ಶಿಪ್ಪು, ಸ್ಕ್ರ್ಯಾಪ್ಗೆ ಹಾಕಿರೋ ಶಿಪ್ಪುದು ಪಾರ್ಟ್ಸ್ ಇಟ್ಕೊಂಡು, ಅಂದರೆ ಅಷ್ಟು ಗಟ್ಟಿಯಾಗಿದೆ ಗಾಡಿ. ಇಂಡಿಯನ್ ನ್ಯಾವಿದು. ಆ ಶಿಪ್ ಬಗ್ಗೆ ಗೊತ್ತಿಲ್ಲ. ಪಾಕಿಸ್ತಾನ್ ವಾರಲ್ಲಿ ಶಿಪ್ ತುಂಬಾ ಮೇಜರ್ ರೋಲ್ ಪ್ಲೇ ಆಗಿತ್ತು. ಶಿಪ್ ನ ತಗೊಂಡೋಗಿ ಹಾಕೋಣ ಅಂತ ಇದ್ರು ಸ್ಕ್ರ್ಯಾಪಿಗೆ. ಅವಾಗ ಏನ್ ಮಾಡಿದ್ರು, ಬಜಾಜ್ ಅವ್ರು ಇಸ್ಕೊಂಡ್ಬಿಟ್ಟು ನಾವೇನೋ ಒಂಥರ ಹೆಸರು ಕೊಡ್ತೀವಿ ಅಂದ್ಬಿಟ್ಟು ಇದರಿಂದ ಈ ಗಾಡಿ ಆಯ್ತು. ಓಕೆ, ಸೊ ಕೇಳಿದ್ರಲ್ಲ ಹಿಸ್ಟ್ರಿ ಮಚ್ಚ. ಗಾಡಿ ಆನ್ ಮಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸು ಒಂದ್ಸತಿ. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿ, ಮಸ್ತಾಗಿದೆ. ಈ ಬೇಸ್ ಬೀಟ್ ಮಾತ್ರ ಬಜಾಜ್ ಅವರು ಹೆಂಗೋ ಒಂದು ಮಾಡಿ ಕೊಟ್ಬಿಡ್ತಾರೆ. ಡ್ರೈವ್ ಮಾಡು ಒಂದ್ಸತಿ. ಇನ್ನೊಂದ್ಸತಿ. ಬುಲೆಟ್ಗಿಂತ ಮಸ್ತಾಗಿದೆ ಮಚ್ಚ. ಬುಲೆಟಲ್ಲಿ ಸೌಂಡ್ ಬರುತ್ತೆ, ಸ್ಪೀಡಾಗೇ ಹೋಗಲ್ಲ. ಫುಲ್ ಪೊಟೆನ್ಷಿಯಲ್ ಇದೆ, ಅದೇ ರೀಚ್ ಮಾಡೋಕ್ಕಾಗಲ್ಲ. ರಾಯಲ್ ಎನ್ಫೀಲ್ಡು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು 50-60 ಮೈಲೇಜ್ ಬರೋ ಗಾಡಿನ ರಾಯಲ್ ಎನ್ಫೀಲ್ಡ್ ಕಂಪ್ನಿಯಲ್ಲಿ ಬಿಟ್ಬಿಟ್ರೆ ಇಡೀ ಇಂಡಿಯನ್ ಮಾರ್ಕೆಟ್ನೇ ಅಕ್ವೈರ್ ಮಾಡುತ್ತೆ ಮಚ್ಚ. ಹೆಸ್ರಿಗಾದ್ರೂ ತೊಗೊಂಡ್ಬಿಡ್ತಾರೋ ಗಾಡಿನ. ಹಾರ್ನ್ ಹೆಂಗಿದೆ ಚೆಕ್ ಮಾಡೋಣ. ಹಾರ್ನ ಯೂಸೇ ಮಾಡಿಲ್ವಾ ಗಾಡಿ ತಗೊಂಡಾಗಿಂದ? ಹಾರ್ನ್ದು ಓಪನಿಂಗ್ ಸೆರೆಮನಿ ನಾವೇ ಮಾಡೋದು. ಅದಕ್ಕಿಂತ ಮುಂಚೆ ನಾವು ಗಾಡಿ ಮಾಡಿ ಹಾರ್ನ್ ಏನಷ್ಟು ನಾನು ಹೇಳ್ದೆ ಅಲ್ಲ, ಲೌಡಾಗೆ ಇಲ್ವಲ್ಲ. ಇರೋ ಸೀಟ್ ಹೆಂಗಿದೆ ನೋಡೋಣ. ಇಲ್ಲಿ ಸಪೋರ್ಟ್ಗೆ ಏನೋ ಒಂದು ಕುಷನ್ ಕೊಟ್ಟವ್ರೆ, ಮಸ್ತಾಗಿದೆ ಗಾಡಿ. ಕೊಡ್ತಾರೆ, ಅದೇ ನೋಡಿ
ಹೌದು, ಇಟ್ಕೊಳ್ಳೋದನ್ನ ತೆಗ್ದ್ಬಿಟ್ಟು ಇದನ್ನ ಕೊಟ್ಬಿಟ್ಟವ್ರಲ್ಲ. ನೀವೇನು ಇಟ್ಕೊಳ್ಳೋದೇ ಬೇಡ, ಸೀದಾ ಎಷ್ಟು ಹಿಂದೆ ಹೋದ್ರೂ ನಾವೇ ನಿಮ್ನ ಹಿಡ್ಕೊತೀವಿ ಅಂತ. ನೋಡಿ ಗಾಯ್ಸ್, KTM ನಮ್ಮ ಹತ್ರ ಗಾಡಿ ಇದ್ರೆ ತಾನೇ ರಿವ್ಯೂ ಮಾಡೋಕ್ಕೆ. ನಿಜ ಹೇಳ್ತಾ ಇದ್ದೀನಿ, ಹಿಂದ್ಗಡೆ ಇರೋ ಕುಷನ್ನು ಬೆಸ್ಟ್ ಅಂದರೆ ಬೆಸ್ಟ್ ಇನ್ ಕ್ಲಾಸ್ ಇದೆ. ಯಾಕೆ ಹೇಳ, ಹಿಂದ್ಗಡೆ ಯಾರು ಗ್ರ್ಯಾಬ್ರಲ್ಲಿ ಹಿಡ್ಕೊಳ್ಳೋದೇ ಬೇಕಾಗಿಲ್ಲ, ಕೂತ್ಕೊಂಡು ಅದು ಸಪೋರ್ಟ್ ತೊಗೊಂಡ್ರೆ ಸಾಕು, ಗಾಡಿಯಿಂದ ಬೀಳದೇ ಇರೋದಂತೂ ಗ್ಯಾರಂಟಿ. ಊರೆಲ್ಲ ಸುತ್ತಿಸಲ್ಲ, ನಾನು ಬೇರೆ ಸುತ್ತಿಸ್ತಾ ಇದ್ದೀನಿ. They call me OG, original gangster. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಹೊಸ ಬಜೆಟ್ ಪ್ಲಾನ್ ಇದಾಗಿದೆ ಅಲ್ಲ, ಅದಕ್ಕೋಸ್ಕರ ಹೊಸ ಬಜೆಟ್. ಓ, ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ, ಅವ್ರ ಹತ್ರ ಬಜೆಟೇ ಇಲ್ಲ. ಬಜೆಟ್ ಪ್ಲಾನ್ ಬಗ್ಗೆ ಯಾಕೆ ಟೆನ್ಷನ್ನು? 3 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು 3 ಲಕ್ಷಕ್ಕೆ ಮಾಡಿಟ್ಟಿದ್ದಾರೆ. ಹೌದಾ? 3 to 7 lakh ಎಷ್ಟು 15% ಕಟ್ಟಬೇಕಂತೂ. 7 ಲಕ್ಷಕ್ಕೆ ಇದ್ದಿದ್ದು ಮೊದಲು ಗೊತ್ತು. ಹಾಂ,